ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ರಾಬರ್ಟ್ ಬ್ರೌನಿಂಗ್ ಅವರು ಬರೆದಿರ್ತಕ್ಕಂತಹ ದ ಲ್ಯಾಬೊರೇಟರಿ ಅಂತಕ್ಕಂತಹ ಒಂದು ಪೋಯಮ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದರ ಒಂದು ಡೀಟೇಲ್ಡ್ ಸಮರಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಇಲ್ಲ, ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಪಾಯಿಂಟ್ ವೈಸ್ ನಾವು ಸಮರಿಯನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಎಸ್ ನೋಡಿ, ನಿಮಗೆ ಚಿತ್ರದಲ್ಲಿ ಕಾಣಿಸ್ತಕ್ಕಂತಹ ವ್ಯಕ್ತಿ ಏನಿದ್ದಾರೋ ಅವರೇನೆ ರಾಬರ್ಟ್ ಬ್ರೌನಿಂಗ್ ಅವರಾಗಿದ್ದಾರೆ. ಇವರೇನೆ ರಾಬರ್ಟ್ ಬ್ರೌನಿಂಗ್. ಮತ್ತು ಈ ಒಂದು ಪಕ್ಕದಲ್ಲಿರ್ತಕ್ಕಂತಹ ಚಿತ್ರ ಏನಿದೆನೋ ಈ ಒಂದು ಪೋಯಮ್ನ ಥೀಮನ್ನು ಒಳಗೊಂಡಿರ್ತಕ್ಕಂತಹ ಪಿಕ್ಚರ್ ಇದಾಗಿದೆ. ಎಸ್, ಹಾಗಾದರೆ ನೋಡಿ, ಈ ಮಹಿಳೆ ಒಂದು ಬಾಟಲನ್ನು ಅಥವಾ ಒಂದು ಏನೋ ಒಂದು ಅಂಶವನ್ನು ಹಿಡ್ಕೊಂಡಿದ್ದಾಳೆ ಮತ್ತು ಒಂದರಿಂದ ಇನ್ನೊಂದಕ್ಕೆ ಏನನ್ನು ಸುರಿತಾ ಇದ್ದಾಳೆ. ಇದೇನೋ ಅಲ್ಲ, ಇದೊಂದು ಪಾಯ್ಸನ್ ಆಗಿದೆ. ಅಂದರೆ ನಾವು ಕನ್ನಡದಲ್ಲಿ ವಿಷ ಅಂತ ಕರಿತೇವಲ್ವಾ, ಸೊ ಇದೊಂದು ವಿಷ ಆಗಿದೆ. ಯಾರನ್ನೋ ಕೊಲ್ತಕ್ಕಂತಹ ಒಂದು ಪ್ಲ್ಯಾನ್ ಅವಳಲ್ಲಿದೆ. ಸೊ ಅವಳು ಯಾರನ್ನ ಕೊಲ್ಲಬೇಕು ಮತ್ತು ಯಾವ ಕಾರಣದಿಂದ ಇನ್ನೊಬ್ಬರನ್ನು ಕೊಲೆ ಮಾಡ್ತಕ್ಕಂತಹ ಒಂದು ಐಡಿಯಾ ಅವಳ ತಲೆಯಲ್ಲಿದೆ ಅಂತಕ್ಕಂತಹ ಥೀಮನ್ನೇ ಈ ಒಂದು ಪೋಯಮ್ ಒಳಗೊಂಡಿದೆ. ಬನ್ನಿ ಹಾಗಾದರೆ ಈ ಒಂದು ಪೋಯಮನ್ನು ನಾವು ಪಾಯಿಂಟ್ ವೈಸ್ ಅದರ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ದಿಸ್ ಪೋಯಮ್ ಈಸ್ ಎ ಡ್ರಾಮ್ಯಾಟಿಕ್ ಮೊನೋಲಾಗ್. ಎಸ್ ನೋಡಿ, ಡ್ರಾಮ್ಯಾಟಿಕ್ ಮೊನೋಲಾಗ್ ಅಂದರೆ ನಾವು ಏನು ಏಕಪಾತ್ರಾಭಿನಯ ಅಂತ ಕನ್ನಡದಲ್ಲಿ ಕರಿತಾವಲ್ವ, ಆ ನಾಟಕಗಳಲ್ಲಿ ಏನು ಬರ್ತಾವೋ ಅದೇ ರೀತಿಯೇ ಈ ಒಂದು ಪೋಯಮು ಸಹ ಒಂದು ಏಕಪಾತ್ರದಲ್ಲಿ, ಅಂದರೆ ಒಬ್ಬ ವ್ಯಕ್ತಿ ಇಲ್ಲಿ ಮಾತನಾಡ್ತಾ ಇದ್ದಾರೆ ಅಥವಾ ನರೇಟರ್ ಆಗಿದ್ದಾರೆ. ಅಂದರೆ ಅವಳೊಬ್ಬ ಮಹಿಳೆ ಆಗಿದ್ದಾಳೆ ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೋಬೇಕು. ಎಸ್ ನೋಡಿ, ರಿಟರ್ನ್ ಬೈ ರಾಬರ್ಟ್ ಬ್ರೌನಿಂಗ್. ಮೊದಲಿಗೆ ಹೇಳಿದಾಗೆ ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವರು ರಾಬರ್ಟ್ ಬ್ರೌನಿಂಗ್ ಅವರಾಗಿದ್ದಾರೆ. ಎ ಪಾಪ್ಯುಲರ್ ಇಂಗ್ಲಿಷ್ ಪೋಯೆಟ್. ತುಂಬ ಫೇಮಸ್ ಆಗಿರ್ತಕ್ಕಂತಹ ಪೋಯೆಟ್ಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಟ್ ವಾಸ್ ಪಬ್ಲಿಷ್ಡ್ ಇನ್ 1845. ಈ ಒಂದು ಪೋಯಮನ್ನು 1845ರಲ್ಲಿ ಪಬ್ಲಿಷ್ ಮಾಡಲಾಗುತ್ತೆ. ಯಾವ ಪುಸ್ತಕದಲ್ಲಿ ಇಲ್ಲಿ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು ನಾವು. ಡ್ರಾಮ್ಯಾಟಿಕ್ ರೊಮ್ಯಾನ್ಸಸ್ ಆ್ಯಂಡ್ ಲಿರಿಕ್ಸ್ ಅಂತಕ್ಕಂತಹ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡ್ತಾರೆ. ಆ ಒಂದು ಪುಸ್ತಕದಲ್ಲಿ ಈ ಒಂದು ಪೋಯಮ್ ಕೂಡ 1845ರಲ್ಲಿ ಪಬ್ಲಿಷ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಈ ಒಂದು ಪೋಯಮ್ನ ಥೀಮ್ಸ್ಗಳನ್ನು ನಾವು ನೋಡಬಹುದಾಗಿದೆ. ಹಾಗಾದರೆ ಥೀಮ್ಸ್ಗಳೇನಿದ್ದಾವೆ? ಜೆಲಸಿ, ಡೆತ್ ಆ್ಯಂಡ್ ರಿವೆಂಜ್. ಈ ಮೂರು ಅಂಶಗಳೇನಿದ್ದಾವೋ ಅವುಗಳು ಈ ಒಂದು ಪೋಯಮ್ನ ಮೇಜರ್ ಥೀಮ್ಸ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಅಟ್ ದ ಬಿಗಿನಿಂಗ್ ಆಫ್ ದ ಪೋಯಮ್ ಎ ರಿವೆಂಜ್ಫುಲ್ ಲೇಡಿ ಇಂಟೆಂಡ್ಸ್ ಟು ಕಿಲ್ ಹರ್ ಲವರ್ಸ್ ನ್ಯೂ ಗರ್ಲ್ ಫ್ರೆಂಡ್. ಎಸ್, ಮತ್ತೊಬ್ಬ ಮಹಿಳೆಯನ್ನು ಯಾಕೆ ಕೊಲೆ ಮಾಡಬೇಕು ಅಂತಕ್ಕಂತಹ ಕಾರಣವನ್ನು ಹುಡುಕ್ತಾ ಹೋದರೆ ನಮಗೆ ಗೊತ್ತಾಗೋದೇನಪ್ಪ ಅಂದರೆ, ಈ ಒಂದು ಲೇಡಿ ಏನಿದ್ದಾಳೋ ಅವಳ ಗಂಡ, ಅಥವಾ ನಾವು ಇಲ್ಲಿ ಲವರ್ ಅಂತೇಳಿ ಮೆನ್ಷನ್ ಮಾಡಿದರೆ, ಬಟ್ ಅವಳ ಗಂಡ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಹಸ್ಬೆಂಡ್ ಏನಿದ್ದಾನೋ ಅವನಿಗೆ ಮತ್ತೊಬ್ಬ ಗರ್ಲ್ ಫ್ರೆಂಡ್ ಇರ್ತಾಳೆ. ಸೊ ಅವಳ ಮೇಲೆ ಇವಳಿಗೆ ಹೊಟ್ಟೆ ಕಿಚ್ಚು ಬರೋದು ಸಹಜ ಆಗಿರುತ್ತೆ. ಸೊ ಆ ಒಂದು ಸೇಡನ್ನು ತೀರಿಸ್ಕೋಬೇಕು. ರಿವೆಂಜ್ ಅಂದರೆ ಸೇಡು ಅಂತೇಳಿ. ಸೊ ಆ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ಈ ಮಹಿಳೆ ಒಬ್ಬ ಕೆಮಿಸ್ಟ್ ಬಳಿ ಹೋಗಿರ್ತಾಳೆ. ಆ ಅಂಶವನ್ನು ನಾವು ಈ ಒಂದು ಪೋಯಮ್ನ ಆರಂಭದಲ್ಲಿನೇ ಗಮನಿಸ್ತೇವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಪೋಯಮ್ ಅನ್ಫೋರ್ಡ್ಸ್ ಎಕ್ಸ್ಟ್ರೀಮ್ ಜಲಸಿ. ಎಸ್, ಮೊದಲಿಗೆ ಹೇಳಿದಾಗೆ ಜಲಸಿ ಅಂದರೆ ಹೊಟ್ಟೆ ಕಿಚ್ಚು. ಆಫ್ ಎ ಲೇಡಿ ಫಾರ್ ಅನದರ್ ವುಮೆನ್. ಅಂದರೆ ಮೊದಲಿಗೆ ಹೇಳಿದ ಹಾಗೆ ಇನ್ನೊಬ್ಬ ಮಹಿಳೆಯ ಬಗ್ಗೆ ಇರತಕ್ಕಂತಹ ಎಕ್ಸ್ಟ್ರೀಮ್ ಜಲಸಿಯನ್ನು ಇಲ್ಲಿ ನಮಗೆ ಈ ಒಂದು ಪೋಯಮ್ ಅನ್ಫೋಲ್ಡ್ ಮಾಡ್ತಾ ಇದೆ. ಇಟ್ ಶೋಸ್ ಹೌ ಹರ್ ಹೇಟ್ರೆಡ್ ಮೇಡ್ ಹರ್ ರೀಚ್ ಅ ಲೆವೆಲ್ ವೇರ್ ಶಿ ಇಂಟೆಂಡ್ಸ್ ಟು ಕಿಲ್ ಹರ್ ಲವರ್ಸ್ ನ್ಯೂ ಗರ್ಲ್ ಫ್ರೆಂಡ್. ಎಸ್ ನೋಡಿ, ಅವಳಿಗೆ ಈ ಒಂದು ಜಲಸಿ ಬರಲಿಕ್ಕೆ ಕಾರಣ ಮೊದಲಿಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಈಗ ಆ ಒಂದು ಜಲಸಿಯಿಂದ ಇವಳ ಪ್ಲ್ಯಾನ್ ಏನಿದೆ ಅಂದರೆ, ಇನ್ನೊಬ್ಬ ಲೇಡಿಯ ಬಗ್ಗೆ ಹೇಟ್ರೆಡ್ ಅಂದರೆ ದ್ವೇಷ ಅಂತ ನಾವು ಕರಿಬೋದು. ಆ ಹೇಟ್ರೆಡ್ ಇವಳಲ್ಲಿ ಇದೆ. ಹಾಗಾಗಿನೇ ಅವಳು ಏನು ಮಾಡ್ತಾಳೆ, ಶಿ ಇಂಟೆಂಡ್ಸ್ ಟು ಕಿಲ್ ಅಂದರೆ ಅವಳನ್ನು, ಅಂದರೆ ಮತ್ತೊಬ್ಬ ಮಹಿಳೆ ಏನಿದ್ಲೋ ಅವಳನ್ನು ಕೊಲ್ಲಬೇಕು ಅಂತಕ್ಕಂತಹ ಒಂದು ದುರುದ್ದೇಶ ಇವಳಿಗೆ ಇರುತ್ತೆ. ಹರ್ ಲವರ್ಸ್ ನ್ಯೂ ಗರ್ಲ್ ಫ್ರೆಂಡ್ ಮರ್ಸಿಲೆಸ್ಲಿ ಅಂದರೆ ಅತ್ಯಂತ ಕ್ರೂರವಾಗಿ, ಯಾವುದೇ ಕರುಣೆ ಇಲ್ಲದೇ ಅವಳನ್ನು ಕೊಂದೇ ಬಿಡಬೇಕು ಅಂತಕ್ಕಂತಹ ಒಂದು ಇಂಟೆನ್ಷನ್ ಅಥವಾ ಉದ್ದೇಶ ಇವಳಲ್ಲಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಪೋಯಮ್ ಬಿಗಿನ್ಸ್ ವಿತ್ ಆ್ಯನ್ ಇಯರಿ ಸೀನ್. ಇಯರಿ ಅಂದರೆ ನೋಡಲಿಕ್ಕೆ ತುಂಬ ಕೆಟ್ಟದಾಗಿ ಕಾಣ್ತಕ್ಕಂತಹದ್ದು ಅಂತ. ಅಂದರೆ ಇವಳೇನೋ ಲ್ಯಾಬ್ಗೆ ಹೋಗಿರ್ತಾಳೋ ಅದು ತುಂಬ ಸುಂದರವಾಗಿರ್ತಕ್ಕಂತಹ ಲ್ಯಾಬ್ ಆಗಿರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ತಯಾರಿಸ್ತಕ್ಕಂಥದ್ದು ವಿಷ ಆಗಿರುತ್ತಲ್ವ, ಹಾಗಾಗಿ ಅಲ್ಲಿ ನೋಡಲಿಕ್ಕೆ ಒಳ್ಳೆಯ ದೃಶ್ಯ ಇರೋದಿಲ್ಲ. ಅದೊಂದು ಇಯರಿ, ಮನಸ್ಸಿಗೆ ಹಿತವನ್ನು ಅದು ನೀಡ್ತಾ ಇರೋದಿಲ್ಲ. ತುಂಬ ಕೆಟ್ಟದಾಗಿ ಕಾಣಿಸ್ತಕ್ಕಂತಹ ದೃಶ್ಯವನ್ನು ಅಲ್ಲಿ ಇವಳು ಗಮನಿಸ್ತಾಳೆ. ವೇರ್ ದ ಲೇಡಿ ಆ್ಯಂಡ್ ದ ಕೆಮಿಸ್ಟ್ ಆರ್ ಪ್ರೆಸೆಂಟ್ ಇನ್ ಎ ಡೆವಿಲ್ ಸ್ಮೈಲಿ ಲ್ಯಾಬೊರೇಟರಿ. ಎಸ್ ನೋಡಿ, ದ ಲೇಡಿ ಆ್ಯಂಡ್ ಕೆಮಿಸ್ಟ್ ಅವರಿಬ್ಬರು ಕೂಡ ಆ ಒಂದು ಲ್ಯಾಬಲ್ಲಿ ಇದ್ದಾರೆ. ಪ್ರೆಸೆಂಟ್ ಅಂದರೆ ಅಲ್ಲಿದ್ದಾರೆ ಅಂತೇಳಿ. ಇನ್ನೇ ಡೆವಿಲ್ ಸ್ಮಿದಿ ನೋಡಿ, ಡೆವಿಲ್ ಅಂದರೆ ನಾವು ರಾಕ್ಷಸರು ಅಂತ ಕರಿತೇವೆ, ಸ್ಮಿದಿ ಅಂದರೆ ನಾವು ಕುಲುಮೆ ಅಂತೇಳಿ ಕರಿತೇವೆ. ಸೊ ಇಲ್ಲಿ ವಿಷವನ್ನು ತಯಾರಿಸೋ ಕಾರಣದಿಂದಾಗಿ ಆ ಒಂದು ಲ್ಯಾಬೊರೇಟರಿಯನ್ನು ನಮ್ಮ ಪೋಯೆಟ್ ಇಲ್ಲಿ ಡೆವಿಲ್ ಸ್ಮಿದಿ ಅಂತೇಳಿ
ಕರೀತಾ ಇದ್ದಾರೆ. ಮೇಕಿಂಗ್ ಪಾಯ್ಸನ್ ಫಾರ್ ಸಂಬಡಿ, ಬೇರೊಬ್ಬರನ್ನು ಕೊಲ್ತಕ್ಕಂತಹ ಒಂದು ಉದ್ದೇಶದಿಂದ ಅಲ್ಲಿ ವಿಷವನ್ನು ತಯಾರಿಸಲಾಗ್ತಾ ಇತ್ತು. ಹಾಗಾಗಿನೇ ಡೆವಿಲ್ ಸ್ಮಿದಿ ಅಂತೇಳಿ ಪೋಯೆಟ್ ವರ್ಡ್ಸ್ಗಳನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಶಿ ಕ್ಲೋಸ್ಲಿ ಅಬ್ಸರ್ವ್ಸ್ ದ ಮೇಕಿಂಗ್ ಆಫ್ ದಟ್ ಡೆಡ್ಲಿ ಪಾಯ್ಸನ್. ಎಸ್, ಆ ಒಂದು ಪಾಯ್ಸನನ್ನು ಯಾವ ರೀತಿ ಈ ಕೆಮಿಸ್ಟ್ ತಯಾರಿಸ್ತಾನೆ ಅಂತಕ್ಕಂಥದ್ದನ್ನು ತುಂಬ ಕ್ಲೋಸ್ ಆಗಿನೇ ಆ ವಿಸಿಟ್ ಮಾಡಿರ್ತಕ್ಕಂತಹ ಮಹಿಳೆ ಗಮನಿಸ್ತಾಳೆ. ಮತ್ತು ವಿಯರಿಂಗ್ ಎ ಮಾಸ್ಕ್, ಅಂದರೆ ಒಂದು ಮಾಸ್ಕನ್ನು ಕೂಡ ಅವಳು ಧರಿಸಿದ್ದಾಳೆ. ಯಾಕೆಂದರೆ ಅಲ್ಲಿರ್ತಕ್ಕಂತಹ ವಿಷಯ ಇವಳಿಗೆ ಯಾವುದೇ ಎಫೆಕ್ಟನ್ನು ಬೀರಬಾರ್ದಲ್ವಾ, ಹಾಗಾಗಿನೇ ಒಂದು ಮಾಸ್ಕನ್ನು ಕೂಡ ಇವಳು ಧರಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ವೈಲ್ ಅಬ್ಸರ್ವಿಂಗ್ she scornfully accounts for the silly assumptions of her lover and his girlfriend. ಎಸ್, ಆ ರೀತಿ ಅಬ್ಸರ್ವ್ ಮಾಡ್ತಾನೆ ಇವಳು ಏನು ಥಿಂಕ್ ಮಾಡ್ತಾ ಇದ್ದಾಳೆ, ಅವಳ ಹಸ್ಬೆಂಡ್ ಅಥವಾ ಲವರ್ ಏನಿದ್ನೋ ಅವನು ಮತ್ತು ಅವಳ ಗರ್ಲ್ ಫ್ರೆಂಡ್ ಏನಿದ್ದಾರೋ ಅವ್ರು ಏನು ಮಾಡ್ತಾ ಇರ್ಬೋದು ಅನ್ನೋದ್ರ ಬಗ್ಗೆ ಅಸಂಪ್ಷನ್ ಅಂದರೆ ಗೆಸ್ ಮಾಡ್ತಾ ಇರ್ತಾಳೆ. ಅಂದರೆ ಅವರಿಬ್ಬರು ಈಗ ಏನು ಮಾಡ್ತಾ ಇರ್ಬೋದು ಈ ಕ್ಷಣದಲ್ಲಿ ಅಂತಕ್ಕಂಥದ್ದನ್ನು ಅವಳು ಥಿಂಕ್ ಮಾಡ್ತಾ ಇದ್ದಾಳೆ. ಶಿ ಇಮ್ಯಾಜಿನ್ಸ್ ದೇ ಆರ್ ಹ್ಯಾವಿಂಗ್ ಫನ್ ವೈಲ್ ಟೀಸಿಂಗ್ ಹರ್ ಮೆಲಾಂಕಲಿಕ್ ಸ್ಟೇಟ್. ಎಸ್, ನನ್ನ ಒಂದು ಪರಿಸ್ಥಿತಿಯನ್ನು ಕುರಿತು ಅವರಿಬ್ಬರು ಅಣಕ ಮಾಡಿಕೊಂಡು ನಗ್ತಾ ಇರಬೇಕು, ಹ್ಯಾವಿಂಗ್ ಫನ್, ತಮಾಷೆ ಮಾಡ್ಕೊಳ್ತಿರ್ಬೇಕು ನನ್ನ ಪರಿಸ್ಥಿತಿಯನ್ನು ನೋಡಿಬಿಟ್ಟು ಅಂತೇಳಿ ಅಂದ್ಕೊಳ್ತಾ ಇದ್ದಾಳೆ. ಮೆಲಾಂಕಲಿಕ್ ಅಂದರೆ ನೋವಿನ, ಅಂದರೆ ಇವಳ ಮನಸ್ಸಿನಲ್ಲಿ ನೋವಿದೆ. ಯಾಕೆಂದರೆ ಇನ್ನೊಬ್ಬ ಮಹಿಳೆಯ ಜೊತೆ ತನ್ನ ಹಸ್ಬೆಂಡಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದಾನೆ ಅಂದರೆ ಆಟೋಮೆಟಿಕ್ಕಾಗಿ ಇವಳಿಗೆ ದುಃಖ ಆಗ್ತಕ್ಕಂಥದ್ದು ಸಾಮಾನ್ಯ. ಹಾಗಾಗಿ ಈ ಒಂದು ಖೇದಕರ ಪರಿಸ್ಥಿತಿಯನ್ನು ನೆನೆಸಿಕೊಂಡು ಅವರಿಬ್ಬರು ಕೂಡ ನನ್ನ ಕುರಿತು ತಮಾಷೆಯನ್ನು ಮಾಡ್ತಾ ಇದ್ದಾರೆ, ಟೀಜಿಂಗ್, ಅಣಗಿಸ್ತಾ ಇದ್ದಾರೆ ನನ್ನನ್ನು ಅಂಥೇಳಿ ಇವಳು ಥಿಂಕ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ನೋಡಿ, ಶಿ ಹ್ಯಾಸ್ ಕಮ್ ಟು ದ ಲ್ಯಾಬೊರೇಟರಿ ಆಫ್ ದ ಓಲ್ಡ್ ಕೆಮಿಸ್ಟ್ ಟು ಆರ್ಡರ್ ಡೆಡ್ಲಿ ಪಾಯ್ಸನ್. ಎಸ್, ಮೊದಲಿಗೆ ಹೇಳಿದಾಗೆ ಬಂದಿರತಕ್ಕಂತಹ ಉದ್ದೇಶ ಏನಪ್ಪ ಅಂದರೆ ಆ ಒಂದು ಡೆಡ್ಲಿ ಪಾಯ್ಸನನ್ನು ತಯಾರಿಸಲಿಕ್ಕೆ ಆ ಒಂದು ಕೆಮಿಸ್ಟ್ಗೆ ಹೇಳಲಿಕ್ಕೆ, ಆರ್ಡರ್ ಕೊಡಲಿಕ್ಕೆ ಅಂತೇಳಿ ಅವಳು ಅಲ್ಲಿಗೆ ಬಂದಿದ್ದಾಳೆ. ಶಿ ಕಾಲ್ಸ್ ದ ಲ್ಯಾಬೊರೇಟರಿ ದ ಡೆವಿಲ್ಸ್ ಸ್ಮಿದಿ. ಎಸ್, ಮೊದಲಿಗೆ ಹೇಳಿದಾಗೆ ಈ ಒಂದು ಲ್ಯಾಬೊರೇಟರಿನ ಅವಳು ಏನಂತ ಥಿಂಕ್ ಮಾಡ್ತಾ ಇದ್ದಾಳೆ ನೋಡಿ, ಡೆವಿಲ್ಸ್ ಸ್ಮಿದಿ. ಮೊದಲಿಗೆ ಅರ್ಥವನ್ನು ಹೇಳಿದ್ದೇನೆ ಆಲ್ರೆಡಿ. ಬಿಕಾಸ್ ದ ಓಲ್ಡ್ ಕೆಮಿಸ್ಟ್ ಮಿಸ್ಯೂಸ್ ಹಿಸ್ ಪ್ರೀಶಿಯಸ್ ಸೈಂಟಿಫಿಕ್ ನಾಲೆಡ್ಜ್ ಟು ಮೇಕ್ ಪಾಯ್ಸನ್ಸ್ ಆ್ಯಂಡ್ ವೆಪನ್ಸ್ ಫಾರ್ ಡಿಸ್ಟ್ರಕ್ಟಿವ್ ಪರ್ಪಸ್. ಎಸ್, ಈ ರೀತಿ ಡೆವಿಲ್ ಸ್ಮಿದಿ ಅನ್ನಲಿಕ್ಕೆ ಮತ್ತೊಂದು ಕಾರಣವನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಆ ಒಂದು ಕೆಮಿಸ್ಟ್ ಏನಿದ್ನೋ ಆ ಒಂದು ಲ್ಯಾಬನ್ನು ಅವನು ಕೆಟ್ಟ ಒಂದು ಉದ್ದೇಶಕ್ಕಾಗಿ ಬಳಸ್ಕೊಳ್ತಾ ಇದ್ದಾನೆ. ಮಿಸ್ಯೂಸಸ್ ಅಂದರೆ ನೋಡಿ, ಲ್ಯಾಬನ್ನು ನಾವು ಒಂದು ಔಷಧಿಯನ್ನು ತಯಾರಿಸಲಿಕ್ಕೆ ಬಳಸ್ಬೋದಾಗಿತ್ತು, ಆದರೆ ಇವನು ಮಾತ್ರ ಜನರನ್ನು ಕೊಲ್ಲಲಿಕ್ಕೆ ಏನು ವಿಷ ಬೇಕೋ ಅದನ್ನು ತಯಾರಿಸಲಿಕ್ಕೆ ಆ ಒಂದು ಲ್ಯಾಬನ್ನು ಬಳಸ್ತಾ ಇರೋ ಕಾರಣದಿಂದಾಗಿಯೇ ಈ ನಮ್ಮ ಪೋಯೆಟ್ ಅದನ್ನು ಡೆವಿಲ್ ಸ್ಮಿದಿ ಅಂತಕ್ಕಂಥ ವರ್ಡ್ಸ್ಗಳಿಂದ ಕರೀತಾ ಇದ್ದಾರೆ. ಅವನ ಒಂದು ಪ್ರೀಶಿಯಸ್ ಅಂದರೆ ತುಂಬ ಅಮೂಲ್ಯವಾಗಿರ್ತಕ್ಕಂತಹ ಒಂದು ನಾಲೆಡ್ಜ್ ಅಂತೇಳಿ ನಾವು ಕರಿಬೋದು. ಎಲ್ರಿಗೂ ಕೂಡ ಆ ಜ್ಞಾನ ಸಿಗೋದಿಲ್ಲ, ಬಟ್ ಈ ಸೈಂಟಿಫಿಕ್ ನಾಲೆಡ್ಜ್ ಆ ವ್ಯಕ್ತಿಗೆ ಬಂದಿದೆ, ಕೆಮಿಸ್ಟ್ಗೆ ಬಂದಿದೆ. ಅವನು ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಸ್ತಾ ಇಲ್ಲ. ಅವನು ಯೂಸ್ ಮಾಡ್ತಿರೋದು ಮೇಕ್ ಪಾಯ್ಸನ್ಸ್, ವಿಷವನ್ನು ತಯಾರಿಸಲಿಕ್ಕೆ, ಆ್ಯಂಡ್ ವೆಪನ್ಸ್ ಅಂದರೆ ಇನ್ನೊಬ್ಬರನ್ನು ಕೊಲ್ತಕ್ಕಂಥ ಆಯುಧವಾಗಿ ಆ ಪಾಯ್ಸನನ್ನು ಯೂಸ್ ಮಾಡಲಾಗ್ತಾ ಇತ್ತು. ಹಾಗಾಗಿನೇ ವೆಪನ್ಸ್ ಅಂತೇಳಿ ನಾವು ಇಲ್ಲಿ ಕರಿಬಹುದಾಗಿದೆ. ಸೊ ಆ ರೀತಿ ಡೆಡ್ಲಿ ಪರ್ಪಸ್ ಇರೋದ್ರಿಂದ ಆ ಒಂದು ಪ್ಲೇಸ್ ಏನಿದೆಯೋ ಅದು ಡೆವಿಲ್ ಸ್ಮಿದಿ ಅಂತೇಳಿ ಕೂಡ ಕರಿಬೋದು. ಮತ್ತು ಆ ವ್ಯಕ್ತಿ ಏನಿದ್ನೋ ಕೆಮಿಸ್ಟ್ ಅವನು ಕೂಡ ಒಬ್ಬ ಕ್ರಿಮಿನಲ್ ಅಂತಲೇ ನಾವಿಲ್ಲಿ ಅನ್ಕೋಬಹುದಾಗಿದೆ. ನೆಕ್ಸ್ಟ್ ನೋಡಿ, ಇಟ್ ಈಸ್ ದ ವರ್ಕ್ ಆಫ್ ಅ ಡೆವಿಲ್. ಒಬ್ಬ ರಾಕ್ಷಸ ಮಾಡ್ತಕ್ಕಂತಹ ಕೆಲಸವನ್ನು ಆ ಕೆಮಿಸ್ಟ್ ಇಲ್ಲಿ ಮಾಡ್ತಾ ಇದ್ದಾನೆ. ಯಾಕೆಂದರೆ ಅವನ ಉದ್ದೇಶ ಏನಿದೆಯೋ ಇನ್ನೊಬ್ಬರನ್ನ ಕೊಲ್ತಕ್ಕಂಥದ್ದು. ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ನೋಡಿ, ಶಿ ಸೇಸ್ ದ್ಯಾಟ್ ದ ಪಾಯ್ಸನ್ ಇನ್ ದ Fayal is sure to taste sweetly because its color is bright blue which is very attractive. ಎಸ್, ಆ ಒಂದು ಲ್ಯಾಬಲ್ಲಿ ತಯಾರಿಸಿ ಸಂಗ್ರಹಿಸಿರ್ತಕ್ಕಂತಹ ಒಂದು ವಿಷದ ಬಾಟ್ಲ್ ಏನಿದೆಯೋ ಅದನ್ನು ಇಲ್ಲಿ ಫೇಯಲ್ ಅಂತೇಳಿ ಕರಿತಾ ಇದ್ದಾರೆ. ಅದರ ಒಳಗಡೆ ಇರ್ತಕ್ಕಂತಹ ವಿಷ ಏನಿದೆಯೋ ಬ್ಲೂ ಕಲರಲ್ಲಿತ್ತು. ಬ್ಲೂ ಕಲರ್ ಇರ್ತಕ್ಕಂತಹ ಆ ಒಂದು ವಿಷಯ ನೋಡಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ನೋಡಿದ ತಕ್ಷಣವೇ ಇದೊಂದು ತುಂಬ ಸ್ವೀಟ್ ಆಗಿರ್ತಕ್ಕಂಥದ್ದು, ರುಚಿಕಟ್ಟಾಗಿರ್ತಕ್ಕಂಥದ್ದು ಇರಬೇಕು, ಇದರೊಳಗಡೆ ಯಾವುದೋ ಒಂದು ಸ್ವೀಟ್ ಇದೆ ಇದರೊಳಗಡೆ ಅಂಥೇಳಿ ಯಾವುದೇ ಒಂದು ಸಂಶಯವೂ ಇಲ್ಲದೇನೆ ಕುಡಿದು ಬಿಡಬೇಕು. ಅಷ್ಟೊಂದು ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಆ ಒಂದು ಬಾಟಲ್ ಅಥವಾ ಫಯಲ್ ಅಲ್ಲಿ ಕಾಣಿಸ್ತಾ ಇತ್ತು. ಸೊ ಶಿ ಥಿಂಕ್ಸ್ ದ್ಯಾಟ್ ದ ಪಾಯ್ಸನ್ ಈಸ್ ಶೂರ್ ಟು ಟೇಸ್ಟ್ ಸ್ವೀಟ್ಲಿ. ನೋಡಲಿಕ್ಕೆ ಇಷ್ಟೊಂದು ಅಂದವಾಗಿದೆ ಅಂದರೆ ಅದು ಕುಡಿಲಿಕ್ಕೂ ಕೂಡ ಸ್ವೀಟ್ ಆಗಿದೆ ಅಂಥೇಳಿ ಅದನ್ನು ನೋಡ್ತಕ್ಕಂತಹ ವ್ಯಕ್ತಿಗೆ ಅರ್ಥ ಆಗಬೇಕು. ಆ ರೀತಿ ಅಟ್ರಾಕ್ಟಿವ್ ಆಗಿ ಅದು ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಪಾಯಿಂಟ್ ನೋಡಿ, she has come to the laboratory of an old chemist while hundreds of people are waiting at the palace of the kings to enjoy her
ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಎಸ್, ಈ ಒಂದು ಸೆಂಟೆನ್ಸ್ ಮೂಲಕ ನಮಗೆ ಗೊತ್ತಾಗೋದೇನಪ್ಪ ಅಂದರೆ ಆ ವ್ಯಕ್ತಿ ಏನು ವಿಷಯವನ್ನು ತಯಾರಿಸಲಿಕ್ಕೆ ಆರ್ಡರ್ ಕೊಡಲಿಕ್ಕೆ ಬಂದಿದ್ದಾಳೋ ಅವಳೊಬ್ಬ ಡ್ಯಾನ್ಸ್ ಪರ್ಫಾರ್ಮರ್ ಆಗಿದ್ದಾಳೆ, ಒಬ್ಬ ಡ್ಯಾನ್ಸರ್ ಆಗಿದ್ದಾಳೆ. ಅವಳಿಗೋಸ್ಕರ ನೋಡಿ ಅಲ್ಲಿ ಕಿಂಗ್ಸ್ ಪ್ಯಾಲೇಸ್ ಅಂದರೆ ರಾಜನ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಅನೇಕ ಜನರು ಇವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇವಳೊಬ್ಬ ಅದ್ಭುತ ಡ್ಯಾನ್ಸರ್ ಆಗಿದ್ಲು, ಹಾಗಾಗಿ ಅವಳು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಕ್ಕಂತಹ ಸಮಯ ಆಗಿತ್ತು. ಆ ಸಮಯದಲ್ಲಿನೇ ಇವಳು ಆ ವಿಷವನ್ನು ತಯಾರಿಸಲಿಕ್ಕೆ ಆರ್ಡರ್ ಕೊಡಲಿಕ್ಕೆ ಅಂತೇಳಿ ಕೆಮಿಸ್ಟ್ ಬಳಿ ಹೋಗಿದ್ಲು. ಆ ಒಂದು ಓಲ್ಡ್ ಕೆಮಿಸ್ಟ್ ಬಳಿ ಹೋಗಿರ್ತಾಳೆ. ಹಂಡ್ರೆಡ್ಸ್ ಆಫ್ ಪೀಪಲ್ ಅಂದರೆ 100 ಜನರು ಇವಳ ಒಂದು ಡ್ಯಾನ್ಸನ್ನು ಕಣ್ ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇದ್ರು. ನೆಕ್ಸ್ಟ್ ಪಾಯಿಂಟ್, ಶಿ ಈಸ್ ಬಿಟ್ರೇಡ್ ಬೈ ಹರ್ ಹಸ್ಬೆಂಡ್. ಬಿಟ್ರೇಡ್ ಅಂದರೆ ಮೋಸ ಹೋಗೋದು ಅಂತೇಳಿ. ಯಾರಿಂದ ಮೋಸ ಹೋಗಿದ್ದಾಳೆ? ಹರ್ ಹಸ್ಬೆಂಡ್, ತನ್ನ ಹಸ್ಬೆಂಡಿಂದ ಮೋಸ ಹೋಗಿದ್ದಾಳೆ. ಬಿಕಾಸ್ ಆಫ್ ಹರ್ ಓನ್ ವಿಕೆಡ್ ಕ್ಯಾರೆಕ್ಟರ್. ಎಸ್, ಆ ರೀತಿ ಗಂಡ ಇವಳಿಗೆ ಮೋಸ ಮಾಡಲಿಕ್ಕೂ ಕಾರಣ ವಿಕೆಡ್ ಕ್ಯಾರೆಕ್ಟರ್. ಇವಳೊಬ್ಬ ಕೆಟ್ಟ ಗುಣಗಳನ್ನು ಹೊಂದಿರತಕ್ಕಂತಹ ಮಹಿಳೆ ಆಗಿರ್ತಾಳೆ. ಹಾಗಾಗಿನ ಗಂಡ ಬೇರೊಬ್ಬ ಮಹಿಳೆಯಲ್ಲಿ ಅಟ್ರಾಕ್ಟ್ ಕೂಡ ಆಗಿರ್ತಾನೆ. ಶಿ ಈಸ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್. ತನ್ನ ಗಂಡ ತನ್ನನ್ನು ಬಿಟ್ಟು ಬೇರೆ ಯಾರನ್ನು ಮಾತನಾಡಿಸಬಾರ್ದು, ನೋಡಬಾರ್ದು ಅಂತಕ್ಕಂತಹ ಪಾಸಿಟಿವ್ನೆಸ್ ಇವಳಿಗೆ ಇತ್ತು. ಅದ್ರ ಜೊತೆಗೆ ಸೆಲ್ಫಿಶ್, ಸ್ವಾರ್ಥಿ ಕೂಡ ಆಗಿರ್ತಾಳೆ. ಅದ್ರ ಜೊತೆಗೆ ಕ್ರೂಯಲ್, ಅತ್ಯಂತ ಕ್ರೂರ ವ್ಯಕ್ತಿಯು ಕೂಡ ಇವಳಾಗಿರ್ತಾಳೆ ಅಂತಕ್ಕಂಥದ್ದನ್ನು ನಾವು ಈ ಪೋಯಮ್ ಮೂಲಕ ಅರ್ಥ ಮಾಡ್ಕೋಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಶಿ ಈಸ್ ವರೀಡ್ ಅಬೌಟ್ ಮೇಕಿಂಗ್ ಪಾಯ್ಸನ್ ಟು ಕಿಲ್ ಹರ್ ರೈವಲ್ಸ್. ಎಸ್, ರೈವಲ್ ಅಂದರೆ ಪ್ರತಿಸ್ಪರ್ಧಿ ಅಂತೇಳಿ. ಇನ್ನೊಬ್ಬ ಮಹಿಳೆ ಏನಿದ್ಲೋ ತನ್ನ ಗಂಡನ ಜೊತೆ ಅವಳನ್ನೇನಾದರೂ ಮಾಡಿ ಕೊಲ್ಲೇಬೇಕು ವಿಷದ ಮೂಲಕ ಅಂತೇಳಿ ಇವಳು ಅಂದ್ಕೊಳ್ತಾ ಇರ್ತಾಳೆ. ಶಿ ಆರ್ಡರ್ಸ್ ದ ಕೆಮಿಸ್ಟ್ ಟು ಮೇಕ್ ಪಾಯ್ಸನ್ಸ್ ಟೂಲ್ಸ್ ಟು ಕಿಲ್ ದ ಗರ್ಲ್ ಫ್ರೆಂಡ್ ಆಫ್ ಹರ್ ಹಸ್ಬೆಂಡ್. ಎಸ್, ಹೇಳೇ ಬಿಡ್ತಾಳೆ ಆ ಒಂದು ಕೆಮಿಸ್ಟ್ಗೆ, ನನ್ನ ಒಂದು ಹಸ್ಬೆಂಡ್ನ ಗರ್ಲ್ ಫ್ರೆಂಡ್ ಏನಿದ್ದಾಳೋ ಅವಳನ್ನು ಕೊಲೆ ಮಾಡಲಿಕ್ಕೆ ವಿಷಯವನ್ನು ತಯಾರಿಸುವಂತಕ್ಕಂಥ ಒಂದು ಆರ್ಡರನ್ನು ಕೊಡ್ತಾ ಇದ್ದಾಳೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಶಿ ಸೇಸ್ ದ್ಯಾಟ್ ಹರ್ ರೈವಲ್ ಈಸ್ ಸ್ಟ್ರಾಂಗರ್, ಟಾಲರ್ ಆ್ಯಂಡ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹರ್. ಎಸ್, ಆ ಒಂದು ರೈವಲ್ ಅಥವಾ ಗರ್ಲ್ ಫ್ರೆಂಡ್ ಏನಿದ್ಲೋ ತನ್ನ ಹಸ್ಬೆಂಡ್ಗೆ, ಅವಳು ನನಗಿಂತನೂ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾಳೆ ಮತ್ತು ಎತ್ತರವಾಗಿರ್ತಕ್ಕಂಥವಳು ಮತ್ತು ಮೋರ್ ಬ್ಯೂಟಿಫುಲ್, ನನಗಿಂತ ಸುಂದರವಾಗಿರ್ತಕ್ಕಂತಹ ಮಹಿಳೆ ಅವಳಾಗಿದ್ದಾಳೆ. ಹಾಗಾಗಿನೇ ನನ್ನ ಗಂಡ ಅವಳ ಒಂದು ಅಟ್ರಾಕ್ಷನ್ಗೆ ಒಳಗಾಗಿದ್ದಾನೆ. ದಿಸ್ ಈಸ್ ವೈ ಹರ್ ಹಸ್ಬೆಂಡ್ ಈಸ್ ಎಂಟ್ರ್ಯಾಪ್ಡ್ ಬೈ ಹರ್ ಸೆಡಕ್ಟಿವ್ ಚಾರ್ಮ್. ಅವಳ ಒಂದು ಆಕರ್ಷಣೆ, ಚಾರ್ಮಿಂದಾಗಿನೇ ಇವನು ಅಂದರೆ ಹಸ್ಬೆಂಡ್ ಏನಿದ್ನೋ ಅವನು ಎಂಟ್ರ್ಯಾಪ್ಡ್ ಅಂದರೆ ಆಕರ್ಷಣೆಗೆ ಒಳಗಾಗಿದ್ದನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಶಿ ಟೆಲ್ಸ್ ದ ಓಲ್ಡ್ ಸೈಂಟಿಸ್ಟ್ ಟು ಗಿವ್ ಹರ್ ರೈವಲ್ ಮ್ಯಾಕ್ಸಿಮಮ್ ಪೇನ್. ಎಸ್ ನೋಡಿ, ಮ್ಯಾಕ್ಸಿಮಮ್ ಪೇನ್ ಅಂದರೆ ಭಯಂಕರವಾಗಿರ್ತಕ್ಕಂತಹ ನೋವು ಅವಳಿಗಾಗಿರಬೇಕು ಈ ವಿಷಯವನ್ನು ಸೇವನೆ ಮಾಡಿದ ತಕ್ಷಣದಲ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾಳೆ. ಆ್ಯಂಡ್ ದ ಪೇನ್ ಆಫ್ ಡೆತ್ ಮಸ್ಟ್ ಬಿ ರಿಫ್ಲೆಕ್ಟೆಡ್ ಆನ್ ಹರ್ ಫೇಸ್. ಎಸ್, ಆ ಒಂದು ನೋವೇನಿದೆನೋ ಅದು ಅವಳ ಮುಖದಲ್ಲಿ ಎದ್ದು ಕಾಣಬೇಕು, ರಿಫ್ಲೆಕ್ಟ್ ಆಗಬೇಕು. ಅಷ್ಟೊಂದು ಭಯಂಕರವಾಗಿರ್ತಕ್ಕಂತಹ ನೋವನ್ನು ಅವಳು ಸಾಯಬೇಕಾದ್ರೆ ಅನುಭವಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾಳೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಪನಿಷ್ಮೆಂಟ್ ಫಾರ್ ಹರ್ ಹಸ್ಬೆಂಡ್. ಎಸ್, ನನ್ನ ಗಂಡನಿಗೂ ಕೂಡ ಇದೊಂದು ಪನಿಷ್ಮೆಂಟ್ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾಳೆ. ದ್ಯಾಟ್ ಹಿ ವುಡ್ ನಾಟ್ ಫಾರ್ಗೆಟ್ ದ ಡೈಯಿಂಗ್ ಫೇಸ್ ಆಫ್ ಈಸ್ ನ್ಯೂ ಗರ್ಲ್ ಫ್ರೆಂಡ್. ಎಸ್, ಅವಳು ವಿಷವನ್ನು ಕುಡಿದು ಅಂದರೆ ಆ ಗರ್ಲ್ ಫ್ರೆಂಡ್ ಏನಿದ್ಲು ಅವಳು ಸಾಯ್ತಕ್ಕಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವು ಅವಳ ಮುಖದ ಮೂಲಕ ಹೊರಗಡೆ ಬಂದರೆ ತನ್ನ ಗಂಡ ಅದನ್ನು ನೋಡ್ತಾನೆ. ಅವನ ಜೀವನದುದ್ದಕ್ಕೂ ಆ ಒಂದು ಮುಖ ಅವನಿಗೆ ನೆನಪು ಬರ್ತಾನೆ ಇರಬೇಕು, ಅವನ ಮನಸ್ಸಿನಲ್ಲಿ ನೋವಿರಬೇಕು, ಅಂತಹ ಶಿಕ್ಷೆಯು ಕೂಡ ಅವನಿಗೆ ಆಗಬೇಕು. ಆ ಡೈಯಿಂಗ್ ಫೇಸ್ ಇವನಿಗೆ ಯಾವಾಗಲೂ ಕೂಡ ನೆನಪಿರಬೇಕು ಅಂತಕ್ಕಂಥದ್ದನ್ನು ಅವಳು ಹೇಳ್ತಾ ಇದ್ದಾಳೆ. ನೋಡಿ, ಅವಳು ಸಾಯಬೇಕಾದ್ರೆ ಮುಖದಲ್ಲಿ ಏನು ನೋವಿರುತ್ತೋ ತನ್ನ ಗಂಡನನ್ನು ಪದೇ ಪದೇ ಜೀವನದುದ್ದಕ್ಕೂ ಕಾಡ್ತಾ ಇರಬೇಕು ಅಂತೇಳಿ ಅವಳು ಆ ಒಂದು ಕೆಮಿಸ್ಟಲ್ಲಿ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ನರೇಟರ್ ಆಫರ್ಸ್ ಎನಫ್ ಗೋಲ್ಡ್. ಎಸ್ ನೋಡಿ, ಏನನ್ನು ಆಫರ್ ಮಾಡ್ತಾ ಇದ್ದಾಳೆ ಅಂದರೆ ಎನಫ್ ಗೋಲ್ಡ್, ನಿನಗೆ ಎಷ್ಟು ಬೇಕೋ ಅಷ್ಟು ಗೋಲ್ಡನ್ನು ಕೊಡ್ತೇನೆ, ವೆಲ್ತ್ ಸಂಪತ್ತನ್ನು ನಿನಗೆ ಬೇಕಾದರೆ ಕೊಡ್ತೇನೆ ನಾನು ಅಂತ ಹೇಳಿ ಹೇಳ್ತಾ ಇದ್ದ. ಅದರ ಜೊತೆಗೆ ಈವನ್ ಆಲೋಸ್ ದ ಓಲ್ಡ್ ಕೆಮಿಸ್ಟ್ ಟು ಕಿಸ್ ಹರ್ ಆನ್ ಹೀಸ್ ಮೌತ್. ಎಸ್, ನಿನಗೆ ಸಂಪತ್ತು ಬೇಕಾದರೆ ಸಂಪತ್ತು ತಗೋ, ಗೋಲ್ಡ್ ತಗೋ, ಅದರ ಜೊತೆಗೆ ನಿನ್ನ ಒಂದು ಮೌತ್ಗೆ ನಾನು ಕಿಸ್ಸನ್ನು ಕೂಡ ಕೊಡ್ತೇನೆ, ಬೇಕಾದರೆ ನೀನು ಕಿಸ್ ಮಾಡಬಹುದು ಅಂತಕ್ಕಂಥ ಒಂದು ಆಫರನ್ನು ಕೂಡ ಆ ಒಂದು ಓಲ್ಡ್ ಕೆಮಿಸ್ಟ್ಗೆ ಇವಳು ಕೊಡ್ತಾ ಇದ್ದಾಳೆ. ಅಂದರೆ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಆಫರ್ಗಳನ್ನು ಅವನಿಗೆ ಕೊಡ್ತಾ ಇದ್ದಾನೆ. ಏನೇ ಆದರೂ ಸರಿ, ಒಂದು ಭಯಂಕರವಾಗಿರ್ತಕ್ಕಂತಹ ವಿಷಯವನ್ನು ನೀನು ನನಗೆ ಮಾಡಿಕೊಡಲೇಬೇಕು ಅಂತಕ್ಕಂತಹ ಬೇಡಿಕೆಯನ್ನು ಇಲ್ಲಿ ಇಡ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, as soon as the poison's tools are ready, the narrator asks the chemist to remove her glass mask and shake off all the dust and chemicals from her dress because she is in a hurry to go to the palace of the king to perform her dance. Yes ನೋಡಿ, ಆ ಒಂದು ಏನು ಪಾಯ್ಸನನ್ನು ತಯಾರಿಸಲಿಕ್ಕೆ ಇವಳು ಆರ್ಡರ್ ಕೊಟ್ಟಿದ್ಲು, ಅದಾದ ತಕ್ಷಣದಲ್ಲಿ ಅವಳು ನರೇಟರ್ ಅಂದರೆ ಈ ಒಂದು ಬೇಡಿಕೆಯನ್ನು ಇಡಲಿಕ್ಕೆ ಹೋಗಿದ್ಲೋ ಅವಳೇನೆ.
ಆಸ್ಕ್ ದ ಕೆಮಿಸ್ಟ್, ಆ ಒಂದು ಕೆಮಿಸ್ಟನ್ನು ಕೇಳ್ಕೊಳ್ತಾಳೆ. ಏನು ಕೇಳ್ಕೊಳ್ತಾಳೆ? ಟು ರಿಮೂವ್ ಹರ್ ಗ್ಲಾಸ್ ಮಾಸ್ಕ್. ಮೊದಲಿಗೆ ಏನೋ ಒಂದು ಗ್ಲಾಸ್ ಮಾಸ್ಕನ್ನು ಧರಿಸಿರ್ತಾಳೋ, ಅಂದರೆ ಯಾವುದೇ ಒಂದು ವಿಷಯವು ಕೂಡ ತನಗೆ ಅಟ್ಯಾಕ್ ಆಗಬಾರ್ದು ಅನ್ನೋ ಕಾರಣ ಆ ಒಂದು ಗ್ಲಾಸ್ ಮಾಸ್ಕನ್ನು ರಿಮೂವ್ ಮಾಡಲಿಕ್ಕೆ ಕೇಳ್ತಾ ಇದ್ದಾಳೆ. ಆ್ಯಂಡ್ ಶೇಕ್ ಆಫ್ ಆಲ್ ದ ಡಸ್ಟ್ ಆ್ಯಂಡ್ ಕೆಮಿಕಲ್ಸ್ ಫ್ರಮ್ ಹರ್ ಡ್ರೆಸ್. ಎಸ್, ನನ್ನ ಒಂದು ಡ್ರೆಸ್ ಮೇಲೆ ಇರತಕ್ಕಂತಹ ಆ ಒಂದು ಡಸ್ಟ್, ಧೂಳು ಇರ್ಬೋದು ಮತ್ತು ಆ ಕೆಮಿಕಲ್ಗಳೇನು ಬಿದ್ದಿದ್ದಾವೆ ಅದೆಲ್ಲವನ್ನು ಕೂಡ ದಯವಿಟ್ಟು ರಿಮೂವ್ ಮಾಡು ಅಂತೇಳಿ ಕೇಳ್ಕೊಳ್ತಾ ಇದ್ದಾಳೆ. ಅದಕ್ಕೆ ಕಾರಣವನ್ನು ಕೂಡ ಕೊಡ್ತಾ ಇದ್ದಾಳೆ ನೋಡಿ. ಬಿಕಾಸ್ ಸಿ ಈಸ್ ಇನ್ ಎ ಹರಿ ಟು ಗೋ ಟು ದ ಪ್ಯಾಲೇಸ್ ಆಫ್ ದ ಕಿಂಗ್ ಟು ಪರ್ಫಾರ್ಮ್ ಹರ್ ಡ್ಯಾನ್ಸ್. ಎಸ್, ನಾನು ಪ್ಯಾಲೇಸ್ಗೆ ಹೋಗಬೇಕು ಮತ್ತು ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡಬೇಕು. ಆ ಕಾರಣದಿಂದಾಗಿ ಈ ಎಲ್ಲ ಡಸ್ಟನ್ನು, ಕೆಮಿಕಲ್ಸನ್ನು ಬೇಗ ರಿಮೂವ್ ಮಾಡು, ಈ ಒಂದು ಗ್ಲಾಸ್ ಮಾಸ್ಕನ್ನು ಏನು ಹಾಕಿದ್ದು ಇದನ್ನು ಬೇಗ ತೆಗಿ ಅಂತೇಳಿ ಆ ಒಂದು ಕೆಮಿಸ್ಟಲ್ಲಿ ಕೇಳ್ಕೊಳ್ತಾ ಇದ್ದಾಳೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. She says that if she were the owner of the laboratory with all its chemical equipment and the chemist, she would have been the happiest person in the world. This proves her wickedness. ಎಸ್, ಅವಳಲ್ಲಿರ್ತಕ್ಕಂತಹ ಮಹಾಕ್ರೂರತೆಯನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬಹುದಾಗಿದೆ. ಎಸ್ ನೋಡಿ, ಶಿ ಸೇಸ್ ದ್ಯಾಟ್ ಇಫ್ ಶಿ ವರ್, ಎಸ್ ಶಿ ವರ್ ಅಂದರೆ ಅವಳಿಗೆ ಒಂದು ಮಹಾ ಆಸೆ ಇತ್ತು. ಅದೇನಪ್ಪ ಅಂದರೆ ದ ಓನರ್ ಆಫ್ ದ ಲ್ಯಾಬೊರೇಟರಿ, ನಾನೊಂದು ವೇಳೆ ಈ ಒಂದು ಲ್ಯಾಬೊರೇಟರಿ ಏನಿದೆನೋ, ಲ್ಯಾಬ್ ಇದೆನೋ, ಇದಕ್ಕೆ ನಾನೇ ಓನರ್ ಆಗಬೇಕಾಗಿತ್ತು ಅಂತಕ್ಕಂಥ ಒಂದು ಆಸೆ ಅವಳಿರುತ್ತೆ. ವಿತ್ ಆಲ್ ಇಟ್ಸ್ ಕೆಮಿಕಲ್ ಇಕ್ವಿಪ್ಮೆಂಟ್. ಎಸ್, ಆ ಒಂದು ಲ್ಯಾಬಲ್ಲಿರ್ತಕ್ಕಂತಹ ಎಲ್ಲ ಒಂದು ಕೆಮಿಕಲ್ ಇಕ್ವಿಪ್ಮೆಂಟ್ಸ್ ಏನಿದ್ವೋ ಇವೆಲ್ಲವೂ ಕೂಡ ನನ್ನವಾಗಿರಬೇಕಾಗಿತ್ತು. ಆ್ಯಂಡ್ ದ ಕೆಮಿಸ್ಟ್, ಎಸ್ ಅಲ್ಲಿರ್ತಕ್ಕಂಥ ಕೆಮಿಸ್ಟ್ ಏನಿದ್ನೋ ಅವನು ನನ್ನ ಒಂದು ಆಳಾಗಿರಬೇಕಾಗಿತ್ತು. ನನ್ನ ಲ್ಯಾಬೊರೇಟರಿಲಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ಆಳಾಗಿದ್ದರೆ, ವರ್ಕರ್ ಆಗಿದ್ದರೆ ನನಗೆ ಚೆನ್ನಾಗಿತ್ತು. ಅಂದರೆ ಇಡೀ ಲ್ಯಾಬ್ನ ಓನರ್ ನಾನು ಆಗಿರಬೇಕಾಗಿತ್ತು ಅಂತೇಳಿ ಹೇಳ್ತಾ ಇದ್ದಾಳೆ. ಶಿ ವುಡ್ ಹ್ಯಾವ್ ಬೀನ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಒಂದು ವೇಳೆ ಇಷ್ಟೆಲ್ಲ ಅಂದರೆ ಆ ಒಂದು ಲ್ಯಾಬೊರೇಟರಿ ಇರ್ಬೋದು, ಎಲ್ಲ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು ಮತ್ತು ಕೆಮಿಸ್ಟ್ ಇರ್ಬೋದು, ಎಲ್ಲವೂ ನನ್ನ ಒಡೆತನದಲ್ಲಿ, ಅಂದರೆ ನಾನು ಅಧಿಕಾರಿಯಾಗಿದ್ದರೆ, ಇವಕ್ಕೆಲ್ಲವಕ್ಕೂ ಒಡೆಯಾಗಿದ್ದರೆ ನನ್ನಂತಹ ಹ್ಯಾಪಿಯೆಸ್ಟ್ ಪರ್ಸನ್ ಜಗತ್ತಲ್ಲಿ ಬೇರೆ ಯಾರೂ ಇರ್ತಾ ಇರಲಿಲ್ಲ. ಅಷ್ಟೊಂದು ತೀವ್ರವಾಗಿರ್ತಕ್ಕಂತಹ ಆನಂದವನ್ನು ನಾನು ಅನುಭವಿಸ್ತಾ ಇದ್ದೆ ಅಂತಕ್ಕಂಥದ್ದನ್ನು ಅವಳು ಇಲ್ಲಿ ಹೇಳ್ತಾ ಇದ್ದಾಳೆ. ದಿಸ್ ಪ್ರೂವ್ಸ್ ಹರ್ ವಿಕೆಟ್ನೆಸ್. ಎಸ್, ಇದನ್ನು ಗಮನಿಸಿದಾಗ ಅಂದರೆ ಅಷ್ಟು ಜನರನ್ನು ಕೊಲ್ಲಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇತ್ತು ಅಂತಕ್ಕಂತಹ ಕ್ರೂರ ಮನಸ್ಸನ್ನು ಕೂಡ ಇವಳು ಹೊಂದಿರತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಎಸ್ ಡಿಯರ್ ಲರ್ನರ್ಸ್, ನೋಡಿದ್ರಲ್ವಾ ಈ ಒಂದು ದ ಲ್ಯಾಬೊರೇಟರಿ ಅಂತಕ್ಕಂತಹ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪೋಯಮನ್ನು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ಪೋಯಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಎಸ್, ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಮಾಡಿದರೆ ಒಂದು ಲೈಕ್ ಕೊಡಿ. ಅದರ ಜೊತೆಗೆ ಇದೇ ರೀತಿ ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಲೆಸನ್ ಅಥವಾ ಪೋಯಮ್ ಬೇಕು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.